ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಗೊಂದಲದ ಮಾತುಗಳು ಹೇಳಿಕೆಗಳು ನಾವು ಕೇಳುತ್ತಾನೆ ಇರ್ತೇವೆ. ಯಾಕಂದ್ರೆ ನಾಯಕತ್ವದ ಬದಲಾವಣೆಯ ವಿಚಾರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಯಾವಾಗಲೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಅದರ ಜೊತೆಗೆ ಸಚಿವ ಸಂಪುಟದ ಪುನರ್ರಚನೆ ಎಲ್ಲ ವಿಚಾರಗಳು ಗೊಂದಲಗಳಿರುವಾಗ ಈಗ ಮತ್ತೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ಮಹತ್ತರವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಅದೇನಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ನಾಯಕತ್ವ ಅನಿವಾರ್ಯ ಆಗಿದೆ, ಅವರೇ ಇರಬೇಕು ಅಂತ ಹೇಳಿ ಪರೋಕ್ಷವಾಗಿ ಮಾತುಗಳನ್ನು ಆಡಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ ಏನಿದೆ ಮತ್ತು ನಾಯಕತ್ವದ ವಿಚಾರ ಅದು ಹೈಕಮಾಂಡ್ ಮುಂದೆ ಹೋಗಿದೆ. ಶಾಸಕರಾಗಲಿ ಮಂತ್ರಿಗಳಾಗಲಿ ಇದನ್ನು ನಿರ್ಧಾರ ಮಾಡುವಂತಹ ಹಂತದಲ್ಲಿ ಈ ಒಂದು ವಿಚಾರ ಈಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ಒಂದು ಅಧಿಕಾರ ಮತ್ತು ಅವರ ನಾಯಕತ್ವ ಅವರ ಒಂದು ಮುಂದಾಳತ್ವ ಏನಿದೆ ಅದು ನಿಜವಾಗಿಯೂ ಕೂಡ ನಮಗೆ ಮುಖ್ಯ ಆಗಿದೆ. ಮುಖ್ಯ ಅನ್ನೋದಕ್ಕಿಂತ ಅದು ನಮಗೆ ತುಂಬ 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 ಅನಿವಾರ್ಯ ಎನ್ನುವಂತಹ ಮಾತನ್ನು ಮಾಗಡಿ ಶಾಸಕ ಹೇಳ್ತಾ ಇರುವಂಥದ್ದು. ಮತ್ತು ಈ ರೀತಿ ಹೇಳಿಕೆ ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಪರವಾಗಿ ಮತ್ತು ಅವರೇ ಮುಂದುವರಿಬೇಕು ಸಿ ಎಂ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದಂತೆ ಅವರ ಅಭಿಪ್ರಾಯವನ್ನು ತಿಳಿಸಿದಂತೆ ಕಾಣುತ್ತಾ ಇದೆ ಮಾಗಡಿ ಶಾಸಕರು. ಹೀಗಾಗಿ ಇದ್ರ ಬಗ್ಗೆ ಕೂಡ ರಾಜಕೀಯದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈಗ ಸದ್ಯಕ್ಕೇನು ಹಿಂದೆ ಅನೇಕ ಬಾರಿ ಇದೇ ಒಂದು ವಿಚಾರವಾಗಿ ಚರ್ಚೆ ಆಗಿತ್ತು. ಬೇರೆ ಬೇರೆ ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದೇನೇ ಇದ್ರೂ ಕೂಡ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಮುಂದುವರೆದು ಒಂದು ದಾಖಲೆಯನ್ನು ನಿರ್ಮಿಸಿದ್ದಾಯಿತು. ಈ ಸಮಯದಲ್ಲಿ ಕೆಲ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಅವರ ನಾಯಕತ್ವನೇ ಇರಬೇಕು. ಮಾಗಡಿ ಶಾಸಕರು ಒಂದು ಸ್ವಲ್ಪ ಮುಂದೆ ಹೋಗಿ ಅವರು ನಮ್ಮ ಮನೆಯ ಯಜಮಾನ ಅಂತ ಹೇಳಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನಿದೆ ಅದು ಒಂದು ಮನೆ, ಆ ಮನೆಯ ಯಜಮಾನ ಯಾರು ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು, ಅವರೇ ಮುಂದುವರಿಬೇಕು ಅಂತ ಹೇಳಿ ಇವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ದರೆ ಮಾತ್ರ ಅದು ಕಾಂಗ್ರೆಸ್ ಪಕ್ಷ ಆಗಿ ಉಳಿಯುತ್ತೆ, ಗೆಲುವನ್ನು ಸಾಧಿಸುತ್ತೆ, ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಮಾತನ್ನು ಈ ಹಿಂದೆ ಕೆ ಎನ್ ರಾಜಣ್ಣ ಕೂಡ ಹೇಳಿದರು. ಕಾಂಗ್ರೆಸ್ ಅಂದರೆ ನೆನಪಾಗೋದು ಸಿ ಎಂ ಸಿದ್ದರಾಮಯ್ಯ ಅವರು, ಬೇರೆ ಯಾರಲ್ಲ. ಬಿ ಜೆ ಪಿ ಅಂದರೆ ನಮಗೆ ಯಡಿಯೂರಪ್ಪ ಅವರು ನೆನಪಾಗ್ತಾರೆ, ಜೆ ಡಿ ಎಸ್ ಅಂತಂದರೆ ದೇವೇಗೌಡರು ಕುಮಾರಸ್ವಾಮಿ ಅವ್ರು ನೆನಪಾಗ್ತಾರೆ. ಈಗ ಕಾಂಗ್ರೆಸ್ ಅಂದರೆ ನೆನಪಾಗುವಂಥದ್ದು ಅದು ಸಿದ್ದರಾಮಯ್ಯ ಅವರು ಅಂತ ಈಗ ಮಾಗಡಿ ಶಾಸಕ ಕೂಡ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಮಗೆ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವ ತುಂಬ ತುಂಬ ಅನಿವಾರ್ಯ ಆಗಿದೆ, ಅವರೇ ಮುಂದುವರೆದರೆ ಸೂಕ್ತ ಅಂತ ಹೇಳಿ ಈಗಾಗಲೇ ಈ ನಾಯಕತ್ವದ ವಿಚಾರ ಏನಿದೆ ಅದರ ಬಗ್ಗೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿ ಮಾತುಕತೆ ನಡೆಸುವಂಥ ಒಂದು ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ಈಗ ಹೈಕಮಾಂಡ್ ಅಂಗಳದ ಮುಂದೆ ನಿಂತಿರುವಂತಹ ವಿಚಾರ ಏನಿದೆ ಅದನ್ನು ಹೈಕಮಾಂಡ್ ವರಿಷ್ಠರು ಮಾತ್ರ ತೀರ್ಮಾನ ಮಾಡೋಕ್ಕೆ ಸಾಧ್ಯ, ಬೇರೆ ಯಾರೂ ಕೂಡ ನಿರ್ಧಾರ ಮಾಡೋಕ್ಕೆ ಆಗಲ್ಲ. ಅವರು ನಿರ್ಧಾರ ಮಾಡೋ ತನಕ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿಯೇ ಇರ್ತಾರೆ. ಒಂದು ವೇಳೆ ಅವರು ಏನೂ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂದರೂ ಕೂಡ ಅವರೇ ಸಿ ಎಂ ಆಗಿರ್ತಾರೆ. ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸತ್ಯಕ್ಕಿರುವಂತಹ ವಿಚಾರ ಏನಿದೆ, ಮಾಗಡಿ ಶಾಸಕರು ಹೇಳ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಆಗಿದ್ರೆ ಸೂಕ್ತ, ಅದು ಅವರ ಅವಶ್ಯಕತೆ ನಮಗೆ ತುಂಬ ಇದೆ. ಅತ್ಯಂತ ಒಂದು ಒಳ್ಳೆಯ ನಾಯಕರಾಗಿ ಅವರು ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರು ಸಮರ್ಥನೀಯ ಏನಿದೆ ತುಂಬ ಸ್ಪಷ್ಟವಾಗಿದೆ. ಕೆಲವರು ಮಾತನಾಡ್ತಾರೆ ಬದಲಾಗಬೇಕು ಹಾಗೆ ಇಲ್ಲ, ಇವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಒಂದು ಸಿ ಎಂ ಆಗಿ ಮುಂದುವರಿಬೇಕೆನ್ನುವಂಥ ಇಂಗಿತವನ್ನು ಹೊರಗಿಡ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಏನಿದೆ, ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಈ ಒಂದು ವಿಚಾರವಾಗಿ. ಶಾಸಕರಿಗಾಗಲಿ ಬೇರೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಚೇಂಜ್ ಮಾಡೋಕ್ಕೆ ಸದ್ಯಕ್ಕಂತೂ. ಈಗ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ, ವಾತಾವರಣವಿದೆ. ಸಿ ಎಂ ಕುರ್ಚಿಗಾಗಿ ಸಾಕಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕೆನ್ನುವಂಥ ವಿಚಾರ ಮತ್ತು ಊಹಾಪೋಹದ ಮಾತುಗಳೇನಿದೆ ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಮಾತನಾಡ್ತಾ ಹೇಳ್ತಾರೆ, ನೋಡಿ, ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಅನ್ನೋದು ಈಗ ಸದ್ಯಕ್ಕಿಲ್ಲ. ಶಾಸಕರಾಗಲಿ ಬೇರೆ ಯಾರಿಗೇ ಆಗಲಿ ಅದು ಅಧಿಕಾರ ಇಲ್ಲ. ಹೈಕಮಾಂಡ್ ನಾಯಕರೇ ಅದರ ಬಗ್ಗೆ ಸೂಕ್ತವಾಗಿ ನಿರ್ಧಾರವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ಅದಕ್ಕೇನಾದರೂ ಒಂದು ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಇಲ್ಲ ಅಂತಂದರೆ ಈ ವಿಚಾರ ಇನ್ನೂ ಹಾಗೆ ಇರುತ್ತೆ. ಆದರೆ ಈಗ ಸದ್ಯಕ್ಕಂತೂ ಸಿ ಎಂ ಸಿದ್ದರಾಮಯ್ಯವರೇ ಮುಂದುವರೆದರೆ ಇದು ಸೂಕ್ತ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಶೀಘ್ರದಲ್ಲೇ ಈ ಒಂದು ವಿಚಾರವಾಗಿ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ಕೊತಾರೆ. ಇಬ್ಬರು ನಾಯಕರನ್ನ ಕರೆಸ್ಕೊಂಡು ಮಾತುಕತೆ ನಡೆಸುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಇದೇನು ಯಜಮಾನ ಎನ್ನುವಂಥ ಒಂದು ವಿಚಾರವನ್ನು ಏನು ಹೇಳಿದ್ರಲ್ಲ, ಹೀಗಾಗಿ ಕಾಂಗ್ರೆಸ್ ವಿಚಾರಗಳ ಬಗ್ಗೆ ಅವರು ಸಿದ್ದರಾಮಯ್ಯ ಅವರ ವಿಚಾರ ಬಗ್ಗೆ ಕೂಡ ಮಾತನಾಡ್ತಾ, ನೋಡಿ, ಅವ್ರು ನಮ್ಮ ಮನೆ ಯಜಮಾನ ಇದ್ದಂತೆ ಎಲ್ಲ ರೀತಿಯಾದ ಒಂದು ಸಂದರ್ಭಗಳನ್ನು ಒಂದು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋದಂತಹ ವ್ಯಕ್ತಿ ಆಗಿದ್ದಾರೆ. ಅವರು ಪಕ್ಷದಲ್ಲಿ ಎಲ್ಲ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಏನಿದೆ ಹೈಕಮಾಂಡು ಸಿದ್ದರಾಮಯ್ಯ ಅವರಿಗೆ ಎಲ್ಲ ಒಂದು ಸ್ಥಾನಗಳನ್ನು ಕೊಟ್ಟು ಗೌರವಿಸಿದೆ. ಸಿ ಎಂ ಅನ್ನು ಸ್ಥಾನವನ್ನು ಕೂಡ ಕೊಟ್ಟಿದೆ. ಮತ್ತು ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ವಿರೋಧ ಪಕ್ಷ ನಾಯಕನಾಗಿ ಸಿದ್ದರಾಮಯ್ಯ ಅವರನ್ನು ನೇಮಕ ಮಾಡಿತ್ತು. ಎಲ್ಲ ರೀತಿಯಾಗಿ ಎಲ್ಲ ಸ್ಥಾನಗಳನ್ನು ಅವರಿಗೆ ಕೊಟ್ಟಂತಹ ಒಂದು ಏನಿದೆ ಸ್ಥಾನಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಿರುವಂತಹ ಒಬ್ಬ ನಾಯಕ ಆಗಿದ್ದಾರೆ. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಆಗಿದ್ದಾರೆ. ಅವರ ನಾಯಕತ್ವ ಕೂಡ ನಮಗೆ ಅನಿವಾರ್ಯ ಆಗಿದೆ ಅಂತ ಹೇಳಿ ಮಾಗಡಿ ಶಾಸಕ ಹೇಳಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.